ಸ್ವಾಗತ. ಈಗಾಗಲೇ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭಮೇಳ ನಡೀತಾ ಇದೆ. ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪ್ರತಿನಿತ್ಯವೂ ಹಿಂದೂ ಸುನಾಮಿ ಎಲ್ಲಿ ನೋಡಿದರಲ್ಲಿ ಕೋಟಿ ಕೋಟಿ ಜನ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಸಾಧು ಸಂತರ ಸಮಾಗಮ ಆಗ್ತಾ ಇದೆ. 50 ಕೋಟಿ ದಾಟಿದೆ. 54 ಕೋಟಿ. ಶಿವರಾತ್ರಿಯವರೆಗೂ ಇನ್ನೂ ದೇಶದ ಅರ್ಧದಷ್ಟು ಜನ ಅಲ್ಲ, ಇದು ಇಡೀ ವಿಶ್ವದಲ್ಲಿ ದಾಖಲೆ. ಇಷ್ಟೊಂದು ಜನರ ಸಮಾಗಮವೇ ಆಗಿರಲಿಲ್ಲ ಅಂತ. ಇದು ಸನಾತನದ ಶಕ್ತಿ ಅಂತ ಜನ ಹಾಡಿ ಕೊಂಡಾಡ್ತಾ ಇದ್ದಾರೆ. ಹರ್ ಹರ್ ಮಹಾದೇವ್ ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಅಷ್ಟು ಜನ ಬಂದದ್ದು ಹೇಗೆ ಅಲ್ಲಿ ಗೊತ್ತಾಗ್ತದೆ? ಹೇಗೆ ಕೌಂಟ್ ಮಾಡ್ತಿದ್ದಾರೆ? ಹೆಂಗ್ ಸಿಗ್ತಾ ಇದೆ ಅವ್ರಿಗೆ ಲೆಕ್ಕ ಅನ್ನೋದು? ದೇಶದ ಅರ್ಧದಷ್ಟು ಜನ ನಾಗಾ ಸಾಧುಗಳು. ಮೊನ್ನೆ ಒಂದು ವರದಿ ನೋಡ್ತಾ ಇದ್ದೆ, ನಮ್ಮಲ್ಲೇ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಪ್ರತ್ಯಕ್ಷ ಆಗುವಂಥ ನಾಗಾ ಸಾಧುಗಳು ಅಚಾನಕ್ಕಾಗಿ ಕಣ್ಮರೆ. ಈಗ ಬಂದು ಅವ್ರು ಪುಣ್ಯ ಸ್ನಾನವನ್ನು ಮಾಡಿ ಹೋಗ್ತಾರೆ. ಇವತ್ತು 1000 ಜನ 1000 ಮಾತಾಡ್ಕೊಳ್ತಿರ್ಲಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಏನಾದರೂ ಅಂದ್ಕೊಳ್ಳಿ, ಇಂಥ ಒಂದು ಪವಿತ್ರವಾದಂಥ ಹಬ್ಬ ನಡಿಬೇಕಾದ್ರೆ, ಅದೆಲ್ಲ ಹಬ್ಬನೇ, ಉತ್ಸವನೇ. ಇಂಥದಕ್ಕೆ ಒಂದೆರಡು ಕೊಕ್ಕೆಗಳು ಹಾಕೋರು ಇದ್ದೇ ಇರ್ತಾರೆ. ಅದಕ್ಕೆ ಯಾವುದಕ್ಕೂ ತಲೆ ಸಹಜ ಅಲ್ರಿ. ಈಗ ಮನೇಲಿ ಒಂದೇನೋ ಕಾರ್ಯಕ್ರಮ ಇದ್ದಾಗ ಒಂದು 50 ಜನ ಸೇರಿದ್ರೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅಲ್ಲಿ ಸೇರಿರೋದು 50 ಕೋಟಿ ಜನ. ತಮಾಷೆ ಅಲ್ಲ. 50 ಕೋಟಿ. ಟ್ರಾಫಿಕ್ ಜಾಮ್, ಗಾಡಿಯಲ್ಲಿ ಬಂದ್ರೆ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಇನ್ನ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಹೆಚ್ಚಿನ ಸಂಖ್ಯೆ ಸೇರ್ತಾರೆ. ಆದ್ರೂ ಕೂಡ ಎಲ್ಲೂ ಸಮಸ್ಯೆ ಆಗದಂಗೆ ಅವರು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ನೋಡಿ, ಇಲ್ಲಿ ಹೂವು ಹೆಲಿಕಾಪ್ಟರ್ ಮೂಲಕ ಹೂವನ್ನು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಈ ಪುಣ್ಯ ಸ್ನಾನ ಇದ್ದ ಸಂದರ್ಭದಲ್ಲಿ ಎಲ್ಲಾ ಅಖಾಡಗಳಿಂದ ಏನು ನಾಗಾ ಸಾಧುಗಳು ಬರ್ತಾರೆ, ಮೊದಲ ಸ್ನಾನ ಅವರದ್ದು. ಬಂದಂತ ಸಂದರ್ಭದಲ್ಲಿ ಪುಷ್ಪವೃಷ್ಟಿ ಆಗುತ್ತೆ ಅವರಿಗೆ. ಇನ್ನೊಂದು ವಿಚಾರವನ್ನ ನೀವು ಹೇಳ್ತಾ ಇದ್ರಿ, ನಾಗಾ ಬಾಬುಗಳ ಸಾಧುಗಳು, ಹಾಗೇನೆ ಅಖಾಡದಲ್ಲಿರುವಂತಹ ಅಘೋರಿಗಳು, ಹೌದು, ಇವರೆಲ್ಲರೂ ಈ ಮಹಾಕುಂಭ ಇದ್ದಾಗ ಪ್ರತ್ಯಕ್ಷ ಆಗಿ ಇದ್ದಕ್ಕಿದ್ದಂಗೆ ಇವರು ಎಲ್ಲಿ ಹೋಗ್ಬಿಡ್ತಾರೆ ಅಂತ. ಮೊನ್ನೆ ಈ ನಿರಂಜನ ಅಖಾಡದಿಂದ ಇದ್ದಂತ ಸಾಧುಗಳು ಈಗ ಯಾರು ಕಾಣಿಸ್ತಾನೆ ಇಲ್ವಂತಲ್ಲಿ. ಹೌದು, ಅವ್ರು ಯಾವತ್ತು ಹೋದ್ರು, ಹೇಗ್ ಹೋದ್ರು ಯಾರಿಗೂ ಗೊತ್ತಿಲ್ವಂತ. ಯಾವ ರೂಟಲ್ಲಿ ಹೋದ್ರು, ಯಾವ ಮಾರ್ಗದಲ್ಲಿ ಹೋದ್ರು. ಮತ್ತೆ ಅವ್ರು ಹೋಗಿ ಹಿಮಾಲಯ ಪರ್ವತದಲ್ಲಿ ಎಲ್ಲೋ ಒಂದು ಕಡೆ ನಿರ್ಜನ ಪ್ರದೇಶದಲ್ಲಿ ಮತ್ತೆ ತಪಸ್ಸನ್ನು ಕುತ್ಕೊಬಿಡ್ತಾರೆ. ಆಮೇಲೆ ಒಂದು ವರದಿಯನ್ನು ಓದ್ತಾ ಇದ್ದೆ, ಇವರು ಈ 12 ವರ್ಷಕ್ಕೆ ಒಮ್ಮೆ ನಡೆಯುವಂಥ ಈ ಒಂದು ಕುಂಭಮೇಳದಲ್ಲಿ ಅಲ್ಲಿ ಅವ್ರಿಗೆ ಸಾಧುಗಳಾಗಿ ಅವ್ರಿಗೆ ದೀಕ್ಷೆ ಕೊಡ್ತಾರೆ. ಆ ದೀಕ್ಷೆ ಕೊಡುವಂಥ ಟೈಮಲ್ಲಿ ಇಡೀ ರಾತ್ರಿಯಲ್ಲಿ ಯಾರನ್ನೂ ಬಿಡೋದಿಲ್ಲ ಅಂತ ಹೋಗೋದಕ್ಕೆ. ತುಂಬ ಸೀಕ್ರೆಟನ್ನು ಮೈಂಟೈನ್ ಮಾಡ್ತಾರೆ. ಅವರು ದೀಕ್ಷೆಯನ್ನು ಕೊಡುವಂಥ ಸಂದರ್ಭದಲ್ಲಿ, ಸಾಧುಗಳಾಗಿ ದೀಕ್ಷೆಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರ ಪ್ರಾಣಕ್ಕೆ ಹಾನಿ ಆದರೂ ಆಗ್ಬೋದಂತೆ. ಅದು ತುಂಬ ಒಂದಷ್ಟು ಆರ್ಟಿಕಲ್ಗಳನ್ನ ಓದಿದೆ, ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಲ್ಲಿ ಕ್ಯಾಮ್ರಾಗಳನ್ನ ಬಿಡೋದಿಲ್ಲ, ಮಾಧ್ಯಮದವ್ರನ್ನ ಬಿಡೋದಿಲ್ಲ. ಅದಕ್ಕೋಸ್ಕರ ಎಷ್ಟೋ ತಪಸ್ಸನ್ನು ಮಾಡಿರಬೇಕು, ಏನೇನೋ ತೆಗೆಸಿರ್ಬೇಕು, ಅವ್ರ ಹೆಸರಲ್ಲೇ ಅವರು ಪಿಂಡವನ್ನು ಬಿಟ್ಕೊಳ್ಳುವಂಥ ಕೆಲಸಗಳಾಗಬೇಕಂತೆ. ಈ ಥರದ್ದೆಲ್ಲ ಇರುತ್ತೆ. ಇಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶಿರಿಯಾರ್. ನೋಡ್ಕೊಂಡ್ಬನ್ನಿ. ಮಹಾಕುಂಭಮೇಳದಲ್ಲಿ ಸುಮಾರು 14 ಅಖಾಡಗಳ ಸಾಧು ಸಂತರು ಆರಂಭದಿಂದ ಇದ್ರು. 3 ಶಾಹಿ ಸ್ನಾನಗಳ ನಂತರ 7 ಅಖಾಡಗಳ ಶಿವನ ಆರಾಧನೆಯ ಶೈವ ನಾಗಸಾಧುಗಳು ಸಂತರು ಹೋಗಿದ್ದಾರೆ. ವೈಷ್ಣವರಿದ್ದಾರೆ. ಇನ್ನೊಂದು ಅಖಾಡ ಅಂತ ಹೇಳಿದ್ರೆ ಅದು ಕಿನ್ನರ ಅಖಾಡ. 6 ವೈಷ್ಣವ ಅಖಾಡ, 1 ಕಿನ್ನರ ಅಖಾಡ. ಕಿನ್ನರ ಅಖಾಡದಲ್ಲಿ ಇರುವಂತ ಸನ್ಯಾಸಿಗಳು, ಸಾಧ್ವಿಗಳು, ಸಂತರು ಒಂದೊಂದು ಕುತೂಹಲದ ವಿಚಾರಗಳಿದಾವೆ. ನೋಡಿ, ನಾನೀಗ ಕಿನ್ನರ ಅಖಾಡದಲ್ಲಿದ್ದೀನಿ. ಕಿನ್ನರ ಅಖಾಡದ ಒಳಗಡೆ ಬಂದಾಗ ಈ ರೀತಿಯ ಒಂದು ಹೋಮಕುಂಡ ನಿಮಗೆ ಕಾಣಿಸುತ್ತೆ. ಇದು ಯೋನಿ ಕುಂಡ ಅಂತ ಕರೀತಾರೆ. ಈ ಯೋನಿ ಕುಂಡದಲ್ಲಿ ಸಹಜವಾಗಿ ಕಿನ್ನರ ಸಂತರು ಅಥವಾ ಸಾಧುಗಳು ಇಲ್ಲಿ ಸಾಧನೆಯನ್ನ ಮಾಡುವಾಗ ಎಲ್ಲರೂ ಕೂಡ ಸುತ್ತ ಕುಳಿತು ಇಲ್ಲಿ ಸಾಧನೆಯನ್ನ ಮಾಡ್ತಾರೆ. ಯೋನಿಯ ರೂಪದಲ್ಲಿ ಇರುವಂತ ಈ ಯೋನಿ ಕುಂಡದಲ್ಲಿ ಸಾಧನೆಯನ್ನ ಮಾಡ್ತಾರೆ. ಸಾಧನೆ ಮಾಡುವುದು ನೋಡಿ, ಕಿನ್ನರ ಅಖಾಡ ಇದೆಯಲ್ಲ, ಕಿನ್ನರರ ಕುಲದೇವಿ ದುರ್ಗೆಯ ಮಾತೆಯಲ್ಲಿರುವಂತ ದೇವಿ ಅಮ್ಮ ಮಾತೆಯ ಎದುರುಗಡೆ ಕುಳಿತು ಅವರು ಹೋಮ ಹವನ ಮತ್ತೆ ಇಲ್ಲಿ ಸಾಧನೆಯನ್ನ ಮಾಡ್ತಾರೆ. ಎಡಭಾಗದಲ್ಲಿ ಕಾಣಿಸೋದು ಇದು ಯಜ್ಞಶಾಲೆ. ಕಿನ್ನರರ ಯಾವುದೇ ಯಜ್ಞ ಯಾಗ ಏನೇ ಇದ್ರೂ ಕೂಡ ನಡೆಯೋದು ಈ ಯಜ್ಞಶಾಲೆಯಲ್ಲಿ. ನೋಡಿ, ಸಹಜವಾಗಿ ಅವರು ಅರ್ಧನಾರೀಶ್ವರರು ಆಗಿರೋದ್ರಿಂದಾಗಿ ಅವರು ಶಿವನನ್ನ ಅವರು ಪೂಜೆ ಮಾಡ್ತಾರೆ, ಉಪಾಸನ ಮಾಡ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರ, ಹೋಮ ಹವನಗಳೆಲ್ಲವೂ ಕೂಡ ನಡೆಯುತ್ತೆ. ಈಗಲೂ ಕೂಡ ನಡೀತಾ ಇದೆ. ಸುಮಾರು
ರಾತ್ರಿ 2 ಗಂಟೆಗೆ ಇಲ್ಲಿ ಆರತಿ ನಡೆಯುತ್ತೆ. ಆ ಆರತಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅದನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ನೀವು ಸಾಧ್ಯ ಇಲ್ಲ. ಆ ರೀತಿಯಾಗಿ ಆರತಿ ನಡೆಯುತ್ತೆ. ಸಹಜವಾಗಿ ಈ ಕಿನ್ನರ ಅಖಾಡದ ಒಂದಿಷ್ಟು ಪೂಜಾ ಪರಿಕ್ರಮಗಳು ನಿಮಗೆ ತಿಳಿದಿರೋ ಹಾಗೆ ಒಂದು ವಿಶೇಷವಾಗಿರುತ್ತೆ. ಆ ವಿಶೇಷವಾದಂಥ ಪೂಜೆ 2 ಗಂಟೆಗೆ ನಡೆಯುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಿನ್ನರರ ಯೋನಿ ಕುಂಡ. ಯೋನಿ ಕುಂಡದಲ್ಲಿ ಅವರ ಸಾಧನೆಗಳು, ಅವರ ಪೂಜೆ ಪರಿಕರಗಳು ಪ್ರತಿದಿನವೂ ಕೂಡ ಸುಮಾರು 2 ಗಂಟೆ 3 ಗಂಟೆ ಸುಮಾರಿಗೆ ಇಲ್ಲಿ ನಡೆಯುತ್ತೆ. ಇಲ್ಲಿ ಅಗ್ನಿಯನ್ನ ಪ್ರಜ್ವಲಿಸಿ ಅವರು ಪೂಜೆ ಪುನಸ್ಕಾರ ಮಾಡ್ತಾರೆ. ದುರ್ಗೆಯ ಸ್ವರೂಪದಲ್ಲಿರುವ ಯೋಗಿ ಈ ಯೋನಿ ಕುಂಡದ ಎದುರುಗಡೆ ಕಿನ್ನರರ ಕುಲದೈವ ಶಹರಾ ದೇವಿ ಅವರ ಎದುರುಗಡೆ ನಡೆಯುವಂತ ಈ ಪೂಜೆ ಪುನಸ್ಕಾರ ಬಹಳ ಸ್ವಾಗತ. ಈಗಾಗಲೇ ಪ್ರಯಾಗ್ರಾಜ್ನಲ್ಲಿ ಐತಿಹಾಸಿಕ ಮಹಾಕುಂಭಮೇಳ ನಡೀತಾ ಇದೆ. ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಪ್ರತಿನಿತ್ಯವೂ ಹಿಂದೂ ಸುನಾಮಿ ಎಲ್ಲಿ ನೋಡಿದರಲ್ಲಿ. ಕೋಟಿ ಕೋಟಿ ಜನ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಸಾಧು ಸಂತರ ಸಮಾಗಮ ಆಗ್ತಾ ಇದೆ. 50 ಕೋಟಿ ದಾಟಿದೆ. 54 ಕೋಟಿ. ಶಿವರಾತ್ರಿಯವರೆಗೂ ಇನ್ನೂ ದೇಶದ ಅರ್ಧದಷ್ಟು ಜನ, ಅಲ್ಲ, ಇದು ಇಡೀ ವಿಶ್ವದಲ್ಲಿ ದಾಖಲೆ. ಇಷ್ಟೊಂದು ಜನರ ಸಮಾಗಮವೇ ಆಗಿರಲಿಲ್ಲ ಅಂತ. ಇದು ಸನಾತನದ ಶಕ್ತಿ ಅಂತ ಜನ ಹಾಡಿ ಕೊಂಡಾಡ್ತಾ ಇದ್ದಾರೆ. ಹರ್ ಹರ್ ಮಹಾದೇವ್ ಅಂತ ಹೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಅಷ್ಟು ಜನ ಬಂದದ್ದು ಹೇಗೆ ಅಲ್ಲಿ ಗೊತ್ತಾಗ್ತದೆ? ಹೇಗೆ ಕೌಂಟ್ ಮಾಡ್ತಿದ್ದಾರೆ? ಹೆಂಗ್ ಸಿಗ್ತಾ ಇದೆ ಅವ್ರಿಗೆ ಲೆಕ್ಕ ಅನ್ನೋದು ದೇಶದ ಅರ್ಧದಷ್ಟು ಜನ ನಾಗಾ ಸಾಧುಗಳು. ಮೊನ್ನೆ ಒಂದು ವರದಿ ನೋಡ್ತಾ ಇದ್ದೆ, ನಮ್ಮಲ್ಲೇ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಪ್ರತ್ಯಕ್ಷ ಆಗುವಂಥ ನಾಗಾ ಸಾಧುಗಳು ಅಚಾನಕ್ಕಾಗಿ ಕಣ್ಮರೆ ಈಗ ಬಂದು ಅವ್ರು ಪುಣ್ಯಸ್ನಾನವನ್ನು ಮಾಡಿ ಹೋಗ್ತಾರೆ. ಇವತ್ತು 1000 ಜನ ಮಾತಾಡ್ಕೊಳ್ತಿರ್ಲಿ, ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ಏನಾದರೂ ಅಂದ್ಕೊಳ್ಳಿ, ಇಂಥ ಒಂದು ಪವಿತ್ರವಾದಂಥ ಹಬ್ಬ ನಡಿಬೇಕಾದ್ರೆ, ಇದೆಲ್ಲ ಹಬ್ಬನೇ, ಉತ್ಸವನೇ. ಇಂಥದಕ್ಕೆ 1-2 ಕೊಕ್ಕೆಗಳು ಹಾಕೋರು ಇದ್ದೇ ಇರ್ತಾರೆ. ಅದಕ್ಕೆ ಯಾವುದಕ್ಕೂ ತಲೆ ಸಹಜ ಅಲ್ರಿ. ಈಗ ಮನೇಲಿ ಒಂದೇನೋ ಕಾರ್ಯಕ್ರಮ ಇದ್ದಾಗ 50 ಜನ ಸೇರಿದ್ರೆ ಕಂಟ್ರೋಲ್ ಮಾಡೋದಕ್ಕಾಗಲ್ಲ. ಅಲ್ಲಿ ಸೇರಿರೋದು 50 ಕೋಟಿ ಜನ. ತಮಾಷೆ ಅಲ್ಲ. 50 ಕೋಟಿ. ಟ್ರಾಫಿಕ್ ಜಾಮ್, ಗಾಡಿಯಲ್ಲಿ ಬಂದ್ರೆ ಟ್ರಾಫಿಕ್ ಜಾಮ್ ಆಗೇ ಆಗುತ್ತೆ. ಇನ್ನ ದಾರಿಯಲ್ಲಿ ನಡ್ಕೊಂಡು ಹೋಗುವಾಗ ಹೆಚ್ಚಿನ ಸಂಖ್ಯೆ ಸೇರ್ತಾರೆ. ಆದ್ರೂ ಕೂಡ ಎಲ್ಲೂ ಸಮಸ್ಯೆ ಆಗದಂಗೆ ಅವರು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದನ್ನ ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ನೋಡಿ, ಇಲ್ಲಿ ಹೂವು ಹೆಲಿಕಾಪ್ಟರ್ ಮೂಲಕ ಹೂವನ್ನು ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಈ ಪುಣ್ಯ ಸ್ನಾನ ಇದ್ದ ಸಂದರ್ಭದಲ್ಲಿ ಎಲ್ಲಾ ಅಖಾಡಗಳಿಂದ ಏನು ನಾಗಾ ಸಾಧುಗಳು ಬರ್ತಾರೆ, ಮೊದಲ ಸ್ನಾನ ಅವರದ್ದು. ಬಂದಂತ ಸಂದರ್ಭದಲ್ಲಿ ಪುಷ್ಪವೃಷ್ಟಿ ಆಗುತ್ತೆ ಅವರಿಗೆ. ಇನ್ನೊಂದು ವಿಚಾರವನ್ನ ನೀವು ಹೇಳ್ತಾ ಇದ್ರಿ, ಈ ನಾಗಾ ಬಾಬುಗಳ ಸಾಧುಗಳು, ಹಾಗೇನೆ ಅಖಾಡದಲ್ಲಿರುವಂತಹ ಅಘೋರಿಗಳು, ಹೌದು, ಇವರೆಲ್ಲರೂ ಈ ಮಹಾಕುಂಭ ಇದ್ದಾಗ ಪ್ರತ್ಯಕ್ಷ ಆಗಿ ಇದ್ದಕ್ಕಿದ್ದಂಗೆ ಇವರು ಎಲ್ಲಿ ಹೋಗ್ಬಿಡ್ತಾರೆ ಅಂತ. ಮೊನ್ನೆ ಈ ನಿರಂಜನ ಅಖಾಡದಿಂದ ಇದ್ದಂತ ಸಾಧುಗಳು ಈಗ ಯಾರು ಕಾಣಿಸ್ತಾನೆ ಇಲ್ವಂತಲ್ಲಿ. ಹೌದು, ಅವ್ರು ಯಾವತ್ತು ಹೋದ್ರು, ಹೇಗೆ ಹೋದ್ರು ಯಾರಿಗೂ ಗೊತ್ತಿಲ್ವಂತ. ಯಾವ ರೂಟಲ್ಲಿ ಹೋದ್ರು, ಯಾವ ಮಾರ್ಗದಲ್ಲಿ ಹೋದ್ರು. ಮತ್ತೆ ಅವ್ರು ಹೋಗಿ ಹಿಮಾಲಯ ಪರ್ವತದಲ್ಲಿ ಎಲ್ಲೋ ಒಂದು ಕಡೆ ನಿರ್ಜನ ಪ್ರದೇಶದಲ್ಲಿ ಮತ್ತೆ ತಪಸ್ಸನ್ನು ಕುತ್ಕೊಬಿಡ್ತಾರೆ. ಆಮೇಲೆ ಒಂದು ವರದಿನ ಓದ್ತಾ ಇದ್ದೆ, ಇವರು ಈ 12 ವರ್ಷಕ್ಕೆ ಒಮ್ಮೆ ನಡೆಯುವಂಥ ಈ ಒಂದು ಕುಂಭಮೇಳದಲ್ಲಿ ಅಲ್ಲಿ ಅವ್ರಿಗೆ ಸಾಧುಗಳಾಗಿ ಅವ್ರಿಗೆ ದೀಕ್ಷೆ ಕೊಡ್ತಾರೆ. ಆ ದೀಕ್ಷೆ ಕೊಡುವಂಥ ಟೈಮಲ್ಲಿ ಇಡೀ ರಾತ್ರಿಯಲ್ಲಿ ಯಾರನ್ನೂ ಬಿಡೋದಿಲ್ಲ ಅಂತ ಹೋಗೋದಕ್ಕೆ. ತುಂಬ ಸೀಕ್ರೆಟನ್ನು ಮೈಂಟೈನ್ ಮಾಡ್ತಾರೆ. ಅವರು ದೀಕ್ಷೆಯನ್ನು ಕೊಡುವಂಥ ಸಂದರ್ಭದಲ್ಲಿ, ಸಾಧುಗಳಾಗಿ ದೀಕ್ಷೆಯನ್ನು ಪಡೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರ ಪ್ರಾಣಕ್ಕೆ ಹಾನಿ ಆದರೂ ಆಗ್ಬೋದಂತೆ. ಅದು ತುಂಬ ಒಂದಷ್ಟು ಆರ್ಟಿಕಲ್ಗಳನ್ನ ಓದಿದೆ, ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಲ್ಲಿ ಕ್ಯಾಮ್ರಾಗಳನ್ನ ಬಿಡೋದಿಲ್ಲ, ಮಾಧ್ಯಮದವ್ರನ್ನ ಬಿಡೋದಿಲ್ಲ. ಅದಕ್ಕೋಸ್ಕರ ಎಷ್ಟೋ ತಪಸ್ಸನ್ನು ಮಾಡಿರಬೇಕು, ಏನೇನೋ ತ್ಯಜಿಸಿರ್ಬೇಕು, ಅವ್ರ ಹೆಸರಲ್ಲೇ ಅವರು ಪಿಂಡವನ್ನು ಬಿಟ್ಕೊಳ್ಳುವಂಥ ಕೆಲಸಗಳಾಗಬೇಕಂತೆ. ಈ ಥರದ್ದೆಲ್ಲ ಇರುತ್ತೆ. ಇಲ್ಲಿ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಂಜಿತ್ ಶ್ರೀಯಾರ್. ನೋಡ್ಕೊಂಡ್ಬನ್ನಿ. ಮಹಾಕುಂಭಮೇಳದಲ್ಲಿ ಸುಮಾರು 14 ಅಖಾಡಗಳ ಸಾಧು ಸಂತರು ಆರಂಭದಿಂದ ಇದ್ರು. 3 ಶಾಹಿ ಸ್ನಾನಗಳ ನಂತರ 7 ಅಖಾಡಗಳ ಶಿವನ ಆರಾಧನೆಯ ಶೈವ ನಾಗಸಾಧುಗಳು ಸಂತರು ಹೋಗಿದ್ದಾರೆ. ವೈಷ್ಣವರಿದ್ದಾರೆ. ಇನ್ನೊಂದು ಅಖಾಡ ಅಂತ ಹೇಳಿದ್ರೆ ಅದು ಕಿನ್ನರ ಅಖಾಡ. 6 ವೈಷ್ಣವ ಅಖಾಡ, 1 ಕಿನ್ನರ ಅಖಾಡ. ಕಿನ್ನರ ಅಖಾಡದಲ್ಲಿ ಇರುವಂತ ಸನ್ಯಾಸಿಗಳು, ಸಾಧ್ವಿಗಳು, ಸಂತರು ಒಂದೊಂದು ಕುತೂಹಲದ ವಿಚಾರಗಳಿದಾವೆ. ನೋಡಿ, ನಾನೀಗ ಕಿನ್ನರ ಅಖಾಡದಲ್ಲಿದ್ದೀನಿ. ಕಿನ್ನರ ಅಖಾಡದ ಒಳಗಡೆ ಬಂದಾಗ ಈ ರೀತಿಯ ಒಂದು ಹೋಮಕುಂಡ ನಿಮಗೆ ಕಾಣಿಸುತ್ತೆ. ಇದು ಯೋನಿ ಕುಂಡ ಅಂತ ಕರೀತಾರೆ. ಈ ಯೋನಿ ಕುಂಡದಲ್ಲಿ ಸಹಜವಾಗಿ
ಕಿನ್ನರ ಸಂತರು ಅಥವಾ ಸಾಧುಗಳು ಇಲ್ಲಿ ಸಾಧನೆಯನ್ನ ಮಾಡುವಾಗ ಎಲ್ಲರೂ ಕೂಡ ಸುತ್ತ ಕುಳಿತು ಇಲ್ಲಿ ಸಾಧನೆಯನ್ನ ಮಾಡ್ತಾರೆ. ಯೋನಿಯ ರೂಪದಲ್ಲಿ ಇರುವಂತ ಈ ಯೋನಿ ಕುಂಡದಲ್ಲಿ ಸಾಧನೆಯನ್ನ ಮಾಡ್ತಾರೆ. ಸಾಧನೆ ಮಾಡುವುದು ನೋಡಿ, ಕಿನ್ನರ ಅಖಾಡ ಇದೆಯಲ್ಲ, ಕಿನ್ನರರ ಕುಲದೇವಿ ದುರ್ಗೆಯ ಮಾತೆಯಲ್ಲಿರುವಂತ ದೇವಿ ಅಮ್ಮ ಮಾತೆಯ ಎದುರುಗಡೆ ಕುಳಿತು ಅವರು ಹೋಮ ಹವನ ಮತ್ತೆ ಇಲ್ಲಿ ಸಾಧನೆಯನ್ನ ಮಾಡ್ತಾರೆ. ಎಡಭಾಗದಲ್ಲಿ ಕಾಣಿಸೋದು ಇದು ಯಜ್ಞಶಾಲೆ. ಕಿನ್ನರರ ಯಾವುದೇ ಯಜ್ಞ ಯಾಗ ಏನೇ ಇದ್ರೂ ಕೂಡ ನಡೆಯೋದು ಈ ಯಜ್ಞಶಾಲೆಯಲ್ಲಿ. ನೋಡಿ, ಸಹಜವಾಗಿ ಅವರು ಅರ್ಧನಾರೀಶ್ವರರು ಆಗಿರೋದ್ರಿಂದಾಗಿ ಅವರು ಶಿವನನ್ನ ಅವರು ಪೂಜೆ ಮಾಡ್ತಾರೆ, ಉಪಾಸನ ಮಾಡ್ತಾರೆ. ಅಲ್ಲಿ ಪೂಜೆ ಪುನಸ್ಕಾರ ಹೋಮ ಹವನಗಳೆಲ್ಲವೂ ಕೂಡ ನಡೆಯುತ್ತೆ, ಈಗಲೂ ಕೂಡ ನಡೀತಾ ಇದೆ. ಸುಮಾರು ರಾತ್ರಿ 2 ಗಂಟೆಗೆ ಇಲ್ಲಿ ಆರತಿ ನಡೆಯುತ್ತೆ. ಆ ಆರತಿ ಹೇಗಿರುತ್ತೆ ಅಂತ ಕೇಳಿದ್ರೆ ಅದನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ನೀವು ಸಾಧ್ಯ ಇಲ್ಲ, ಆ ರೀತಿಯಾಗಿ ಆರತಿ ನಡೆಯುತ್ತೆ. ಸಹಜವಾಗಿ ಈ ಕಿನ್ನರ ಅಖಾಡದ ಒಂದಿಷ್ಟು ಪೂಜಾ ಪರಿಕ್ರಮಗಳು ನಿಮಗೆ ತಿಳಿದಿರೋ ಹಾಗೆ ಒಂದು ವಿಶೇಷವಾಗಿರುತ್ತೆ. ಆ ವಿಶೇಷವಾದಂಥ ಪೂಜೆ 2 ಗಂಟೆಗೆ ನಡೆಯುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಕಿನ್ನರರ ಯೋನಿ ಕುಂಡ. ಯೋನಿ ಕುಂಡದಲ್ಲಿ ಅವರ ಸಾಧನೆಗಳು, ಅವರ ಪೂಜೆ ಪರಿಕರಗಳು ಪ್ರತಿದಿನವೂ ಕೂಡ ಸುಮಾರು 2 ಗಂಟೆ 3 ಗಂಟೆ ಸುಮಾರಿಗೆ ಇಲ್ಲಿ ನಡೆಯುತ್ತೆ. ಇಲ್ಲಿ ಅಗ್ನಿಯನ್ನ ಪ್ರಜ್ವಲಿಸಿ ಅವರು ಪೂಜೆ ಪುನಸ್ಕಾರ ಮಾಡ್ತಾರೆ. ದುರ್ಗೆಯ ಸ್ವರೂಪದಲ್ಲಿರುವ ಯೋಗಿ ಏನು ಈ ಯೋನಿ ಕುಂಡದ ಎದುರುಗಡೆ ಕಿನ್ನರರ ಕುಲದೈವ ಶಹರಾ ದೇವಿ ಅವರ ಎದುರುಗಡೆ ನಡೆಯುವಂತ ಈ ಪೂಜೆ ಪುನಸ್ಕಾರ ಬಹಳ